ನಗರಿ ಮೈಸೂರಿನಲ್ಲಿ ವಿವಾಹಿತ ಮಹಿಳೆಯೊಬ್ಬರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಈ ಸಾವಿನ ಹಿಂದೆ 10 ಅನುಮಾನಗಳು ಗೋಚರವಾಗ್ತವೆ. ಇದು ಆತ್ಮಹತ್ಯೆಯಲ್ಲ, ಪತಿಯೇ ಕೊಲೆ ಮಾಡಿ ಎಸ್ಕೇಪ್ ಆಗಿರುವ ಆರೋಪ ಕೇಳಿಬಂದಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಗಂಡನ ಕಿರುಕುಳಕ್ಕೆ ಗೃಹಿಣಿ ನೇಣಿಗೆ ಶರಣು. ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಪೋಷಕರ ಕಣ್ಣೀರು. ಮನೆ ಮುಂದೆ ಸೇರಿರುವ ನೂರಾರು ಜನ. ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನದ ನಡುವೆ ಪೊಲೀಸರ ಪರಿಶೀಲನೆ. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಮೈಸೂರಿನ ಸರಸ್ವತಿಪುರಂನಲ್ಲಿ. ಹೀಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ನೇತಾಡ್ತಿರೋ ಈ ಮಹಿಳೆ ಹೆಸರು ಸಂಧ್ಯಾ. ಹುಣಸೂರು ಪುರಸಭೆ ಮಾಜಿ ಅಧ್ಯಕ್ಷೆ ಗೀತಾ ನಿಂಗರಾಜು ಪುತ್ರಿ. ಸರಸ್ವತಿಪುರಂ ನಿವಾಸದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ವಿಷಯ ತಿಳಿಯುತ್ತಿದ್ದಂತೆ ಅಕ್ಷಯ್ ನಿವಾಸದ ಮುಂದೆ ನೂರಾರು ಸಾರ್ವಜನಿಕರು ಹಾಗೂ ಸಂಬಂಧಿಕರು ಜಮಾಯಿಸಿದ್ದು ಆಕ್ರೋಶದ ವಾತಾವರಣ ನಿರ್ಮಾಣವಾಗಿದೆ. ಸರ್, ಹೆಂಡತಿ ಮಕ್ಕಳು ಸರಿಯಾಗಿ ನೋಡ್ಕೊತಿರ್ಲಿಲ್ಲ ಸರ್. ಈಗ ಒಂದ್ 7-8 ಇಷ್ಟನೇ ಹುಡುಗಿ ಬಂದ್ಬಿಟ್ಟಿತ್ತು ಊರಿಗೆನೆ. ಆಗ ಹುಡುಗಿ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ಲು. ಆಗ ಇವರಪ್ಪ ಹುಡುಗಿ ಅವ್ರ ಮಾವ ಅತ್ತೆ ಗಂಡನ ಅಪ್ಪ ಬಂದ್ಬಿಟ್ಟು ನಾವು ಗ್ಯಾರಂಟಿ ನಾವು ಕ್ಲೀನಾಗಿ ನೋಡ್ಕೊತೀವಿ ಅಂತ ಬಂದು ಕರ್ಕೊಂಡ್ರೆ 3 ವರ್ಷದಿಂದ ಅತ್ತೆ ಮಾವ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ. ಈಗ ಸಣ್ಣ ಪುಟ್ಟ ಮಧ್ಯದಲ್ಲಿ ಜಗಳ ಸರ್, ಫೋನ್ ಮಾಡಿ ಹೇಳ್ತಾ ಇರ್ತಾಳೆ ಹಿಂಸೆ ಕೊಡ್ತಾನೆ ಅಂತ. ಹಿಂಸೆ ಸಖತ್ ಸರ್, ಟಾರ್ಚರ್ ಸರ್. ಕೆಲ್ಸಕ್ಕೆ ಹೋಯ್ಕೆಲ್ಲ ಎಲ್ಲೋ ತಿರುಗಾಡ್ಕೊಂಡು ಅಲ್ಲಾಡ್ಕೊಂಡು ಇರ್ತಾನೆ ಸರ್. ಇವನು ಪಾಪ ಹುಡುಗಿನ ನೇಮ್ ಮಾಡಿ ಕೊಲೆ ಮಾಡಿದ್ರು ಸರ್. ಇದು ಸರ್ ನೆನೆ ಹುಡುಗರ ಪ್ರಕಾರ ಹೇಳಿ ಪ್ರಕಾರ ನೆನೆ ಬಂದು ಮಾತಾಡ್ತಿರಂತೆಲ್ಲ ಮಾತಾಡ್ತಿರೋ. ನೆನೆ ಏನೋ ಸಣ್ಣ ಪುಟ್ಟ ಜಗಳ ನಡೆದಿದೆ, ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ಇವ್ರ ಅಮ್ಮನ ಜೊತೆ ಮಾತಾಡಕ್ ಹೋಗಿದ್ಕೆ ಹುಡುಗರ್ನ ನೀವು ಸ್ಕೂಲ್ ಹೋಗ್ಬೇಕು, ಬೆಳಿಗ್ಗೆ ಹೋಗಿ ಮರಿ ಕಳಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಕಳಿಸ್ಬಿಟ್ಟು ತಿರ್ಗಾ ಏನಾಯ್ತು ರಾತ್ರಿ ಗೊತ್ತಿಲ್ಲ ಸರ್. ಮಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಹೆತ್ತವರಿಗೆ ತೀವ್ರ ಆಘಾತವಾಗಿದ್ದು ಸ್ಥಳದಲ್ಲಿ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಇದು ಆತ್ಮಹತ್ಯೆಯಲ್ಲ, ಪತಿಯೇ ಕೊಲೆ ಮಾಡಿದ್ದಾನೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನರ್ಕದಲ್ಲಿ ಜೀವನ ಮಾಡ್ಕೊಂಡವಳೆ, ಕೆಟ್ಟ ನನ್ನ ಮಗ, ಅಪ್ಪ ಅವ ಎಲ್ಲ ಕೆಟ್ಟವ್ರೇನೆ. ಯಾರು ನನ್ನ ಮಗಳನ್ನ ಕಾಪಾಡ್ಕೊಂಡಿಲ್ಲ. ಇದು ಸ್ವಂತ ಮನೇನೆ, ಟೀಕೆಲ್ಲ ಬಿಟ್ಟು ಸ್ವಂತ ಮನೇನೆ, ಎಲ್ಲ ಕಡೆನೂ ಐತೆ. ನನ್ನ ಮಗಳನ್ನ ಇವತ್ತು ನನ್ನ ಮಗಳನ್ನ ಏನೋ ಮಾಡಿ ನಿಕ್ಕಿಸ್ಬಿಟ್ಟವ್ರೆ, ಅವನು ಸಾಯಿಸ್ಬಿಟ್ಟವ್ರೆ. ಅವನು ಸಾಯಿಸಿರೋದು ನನಗೆ. ನನ್ನ ಮಗಳು ಏಡಿ ಅಲ್ಲ, ನನ್ನ ಮಗಳು ಗಂಡು ಮಗನಾಗಿ ಅವಳು. ನನ್ನ ಮಗಳು ಗಂಡು ಮಗಳು. ಮಗಳು ಸಂಧ್ಯಾಳನ್ನ 12 ವರ್ಷಗಳ ಹಿಂದೆ ಟಿಕೆ ಲೇಔಟ್ನ ಅಕ್ಷಯ್ಗೆ ಕೊಟ್ಟು ಅದ್ಧೂರಿಯಾಗಿ ವಿವಾಹ ಮಾಡಿಕೊಟ್ಟಿದ್ರು. ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿ ನಡುವೆ ಆಗಾಗ ಜಗಳಗಳು ನಡೆಯುತ್ತಿದ್ವು. ಇದೇ ವಿಚಾರವಾಗಿ ಹಲವು ಬಾರಿ ಗಲಾಟೆಗಳು ನಡೆದಿದ್ವು ಎನ್ನಲಾಗಿದೆ. ಅತ್ತೆ ಮಾವ ಹಾಗೂ ಪತಿ ಸೇರಿ ಸಂಧ್ಯಾಳಿಗೆ ಕಿರುಕುಳ ನೀಡುತ್ತಿದ್ರು ಎಂಬ ಆರೋಪ ಕೇಳಿಬಂದಿದೆ. ಮೃತ ಗೀತಾ ದಂಪತಿ 2 ಮಕ್ಕಳ ಜೊತೆಯಲ್ಲಿ ಸರಸ್ವತಿಪುರಂನ ಬಡಾವಣೆಯಲ್ಲಿ ವಾಸವಿದ್ರು. ಕಳೆದ ರಾತ್ರಿ ಕೂಡ ಗಂಡ ಅಕ್ಷಯ್ ಹೆಂಡತಿಗೆ ಮನಬಂದಂತೆ ಹೊಡೆದಿದ್ದಾನೆ. ಈ ವೇಳೆ ಮಕ್ಕಳನ್ನ ರೂಂನಲ್ಲಿ ಉಳಿದುಕೊಳ್ಳಲು ಕಳುಹಿಸಿದ್ದಾನೆ. ಬೆಳಗ್ಗೆ ಎದ್ದು ನೋಡಿದಾಗ ತನ್ನ ತಾಯಿ ನೇಣು ಬಿಗಿದ ಸ್ಥಿತಿಯಲ್ಲಿದ್ದು ಅಂತ ಮಕ್ಕಳು ಹೇಳಿದ್ದಾರೆ. ಆಮೇಲೆ ಅಪ್ಪ ಬತ್ತು ವಾಪಸ್ಸು ಮನೆಗೆ. ಆಮೇಲೆ ನಾನು ನೋಡ್ತಿದ್ದೆ. ಆಗ ಹೋಗಿ ಮನೆಗೆ ಹೋಗಿ ನೋಡ್ಬೇಡ್ದು ಅಂತು. ನನ್ಗೆ ನೋಡ್ಬೇಡ್ದು ಹೋಗಿ ಮನಿಕೋ ಅಂತು. ಮಲಗಿಸ್ಬಿಟ್ಟು ಆಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ರಾತ್ರಿ ಒಂದು 11:30 ಗಂಟೆಗೆ. ಯಾರು ಬರ್ಲಿಲ್ಲ. ಮಕ್ಕಳು ಚೆನ್ನಾಗಿರ್ಲಿ ಅಂತ ಮದುವೆ ವೇಳೆ ಚಿನ್ನ ಹಾಗೂ ನಗದನ್ನ ವರದಕ್ಷಿಣೆ ರೂಪದಲ್ಲಿ ನೀಡಿದ್ರಂತೆ. ಆದ್ರೆ ದುರಂತ ನೋಡಿ, ಸುಖವಾಗಿ ಬಾಳಿ ಬದುಕಬೇಕಿದ್ದ ಮಗಳು ನೇಣು ಬಿಗಿದುಕೊಂಡು ಮೃತಪಟ್ಟಿರೋದನ್ನ ಕಂಡು ಪೋಷಕರು ಗೋಳಾಡುತ್ತಿದ್ದಾರೆ. ಯಾವ ಹೆಣ್ಮಕ್ಳು ನಾವು ಸಿಟಿ ಅಂತ ಇಷ್ಟಪಡಕ್ ಹೋಗೋದು ಬೇಡ. ಇಂಥ ಚಿತ್ರಹಿಂಸೆ ಕೊಟ್ಟು ನನ್ನ ಮಗಳನ್ನ ಸಾಯಿಸಿ ಇಂಥವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಸರ್ಕಾರದಿಂದ ಸರಿಯಾಗಿ ಶಿಕ್ಷೆ ಕೊಡ್ಸಿ. ಇನ್ನೇನ್ ಹೇಳೋಣ, ಈ ತರ ಆಗ್ಬಿಡ್ತಾರೆ. ಏನೋ ಸಿಟಿಲಿ ಏನೋ ಇರ್ತಾರಂತ. ಯಾವ ಸಿಟಿಗೆ ಹೆಣ್ಮಕ್ಳು ಕೇಳಿ ದಯಮಾಡಿ ತಂದೆ ತಾಯಿ ಹೇಳ್ತೀನಿ, ಹಳ್ಳಿಯಿಂದ ಯಾರು ಹೆಣ್ಮಕ್ಳನ್ನ ಸಿಟಿಯವರು ಕೊಡಕ್ ಹೋಗ್ಬೇಡಿ. ರೈತ ಆದ್ರೂ ಹಳ್ಳಿಗೆ ಕೊಟ್ಕೊಳ್ಳಿ, ಸುಖವಾಗಿರ್ತಾರೆ, ನೆಮ್ಮದಿಲಿರ್ತಾರೆ.
ಇವ್ರಿಗೆ ಈ ತರ ಕೊಟ್ಟು ಹೆಣ್ಮಕ್ಳನ್ನ ಈ ತರ ಇದು ಮಾಡೋದು ಬೇಡಿ. ಮುದ್ದಂತ ಹೆಣ್ಮಕ್ಳನ್ನ ಕಳ್ಕೊಂಡಿದೀವಿ. ಅವ್ರನ್ನ ದಯಮಾಡಿ ನಮ್ಮ ಕೈಗೆ ಒಂದ್ ಸ್ವಲ್ಪ ಹಿಡ್ಕೊಂಡು ಎಲ್ಲಾರು ನಿಮ್ಮ ಮಾಧ್ಯಮದಿಂದ ಕೊಡಿಸ್ಬಿಟ್ರೆ ನಿಮ್ಗೆಲ್ರಿಗೂ ಸರಳ ಕೊಡ್ತೀವಿ. ಮೇಲ್ನೋಟಕ್ಕೆ ಕೌಟುಂಬಿಕ ಕಲಹವೇ ಈ ಸಾವಿಗೆ ನೇರ ಕಾರಣ ಎಂಬುದನ್ನ ಹೇಳಲಾಗ್ತಿದ್ದು, ಆದರೆ ಇದು ಕೊಲೆಯೋ ಆತ್ಮಹತ್ಯೆಯೋ ಅಂತ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಆರೋಪಿಯಂತೂ ಸ್ಥಳದಿಂದ ಕಾಲ್ಕಿತ್ತಿದ್ದು, ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಸಂಬಂಧಿಕರು ಆಗ್ರಹಿಸಿದ್ದಾರೆ. ವಿನೋದ್ ಪಡುವಾರಹಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.